ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಕೈ ನಡ್ಕ ಬರೋದು, ಮೈಂಡ್ ಬ್ಲ್ಯಾಂಕ್ ಆಗೋದು, ಈ ರೀತಿ ಎಲ್ಲ ನಿಮಗೂ ಆಗ್ತಿದ್ಯಾ? ಇದನ್ನೇ ಭಯ ಅಂತ ಕರೀತಾರ್ರಿ. ಸಾಮಾನ್ಯವಾಗಿ ಇದನ್ನು ಜಾಸ್ತಿ ನಾವು ಸ್ಟೂಡೆಂಟ್ಸಲ್ಲಿ ನೋಡ್ಬೋದು. ಎಕ್ಸಾಮ್ ಟೈಮ್ಸಲ್ಲಿ ಕರೆಕ್ಟಾಗಿ ಎಕ್ಸಾಮ್ ಅವ್ರಿಗೂ ಕೂತ್ಕೊಂಡಾಗಲೇ ಭಯ ಆಗುತ್ತೆ. ಅದರ ಅರ್ಥ ಅವರು ಎಕ್ಸಾಮಿಗೆ ಪ್ರಿಪೇರ್ ಆಗಿಲ್ಲ ಅಂತಲ್ಲ, ಬಟ್ ಅವ್ರಿಗೆ ಗೊತ್ತಿಲ್ಲದೇ ಇರೋವಂಥ ಏನೋ ಒಂದು ಹಿಡಿತ, ಆ ಒಂದು ಫಿಯರ್. 1997 ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯವರು ಒಂದು ರಿಸರ್ಚ್ ಮಾಡ್ತಾರೆ ಕಣ್ರಿ. ತುಂಬ ಚೆನ್ನಾಗಿ ಓದೋಂಥ ಮಕ್ಕಳು ಕೂಡ ಆ್ಯನ್ಸೈಟಿಗೆ ಒಳಗಾಗಿ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಈ ಸ್ಟ್ರೆಸ್ ಅನ್ನೋದೇನಿದೆ ಅದು ಮೆಮೊರಿ ರೀಕಾಲ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗಿದ್ರೆ ಏನು ಮಾಡಬಹುದು ಆ್ಯಸ್ ಎ ಟೀಚರ್ಸ್, ಟ್ಯೂಟರ್ಸ್ ಅಥವಾ ಪೇರೆಂಟ್ಸ್ ಅಂತಂದರೆ, ಬುದ್ಧ ಹೇಳಿದ ಹಾಗೆ ವಾಟ್ ಯು ಥಿಂಕ್ ಯು ಬಿಕಮ್. ಹಾಗಾಗಿ ಮಕ್ಕಳಿಗೆ ಸಕ್ಸಸ್ನ ವಿಜುವಲೈಸ್ ಮಾಡೋಕ್ಕೆ ಹೇಳ್ಕೊಡಿ. ಎಕ್ಸಾಮ್ಗಿಂತ ಮುಂಚೆ ನಾವು ಎಕ್ಸಾಮಲ್ಲಿ ಹೇಗೆ ಸಕ್ಸಸ್ಫುಲ್ ಆಗಿರಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಹೋಗಬಹುದು. ಇನ್ನೊಂದು ಪಾಯಿಂಟ್ ಏನಂತ ಹೇಳಿದ್ರೆ, ಎಕ್ಸಾಮಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಕೀ ಪಾಯಿಂಟ್ಸ್ನ ಅವ್ರಿಗೆ ಬರೆಯೋ ಹೇಗೆ ಅಂತ ಹೇಳ್ಕೊಡೋದಾಗಿರಬಹುದು. ಮತ್ತು ನಾರ್ಮಲೈಸ್ ದ ಮಿಸ್ಟೇಕ್ಸ್. ಸಾಕಷ್ಟು ಸರಿ ಒಂದು ತಪ್ಪಾಗ್ಬಿಟ್ರೆ ಆ ತಪ್ಪನ್ನು ದೊಡ್ಡದಾಗಿ ಮಕ್ಕಳು ಯೋಚನೆ ಮಾಡ್ತಾರೆ. ತಪ್ಪು ಸಹಜ. ಕಾಮ್ ಮೈಂಡ್ ಇಸ್ ಅ ಶಾರ್ಪ್ ಮೈಂಡ್. ಡಿಯರ್ ಟೀಚರ್ಸ್, train students to be confident, not fearful. Can you tag one teacher who needs to see this?